ದೇವರ ನಾಮ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ದೇವರು ಸರ್ವಶಕ್ತಿಯುಳ್ಳ ದೇವರಾಗಿರುವಂಥ ಜೀವವುಳ್ಳ ದೇವರು ಈ ಮುಂಜಾನೆ ವೇಳೆಯಲ್ಲಿ ಆತನ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದೆ ನನ್ನ ಆತ್ಮೀಯ ಸ್ನೇಹಿತರೆ. ಇಸ್ರಾಯೇಲ್ ಜನರನ್ನು ದೇವರು ಐಗುಪ್ತ ದೇಶದಿಂದ ಅವರನ್ನು ಬಾನಿಸತ್ವದಲ್ಲಿದ್ದಂಥ ಗುಲಾಮಗಿರಿಯಲ್ಲಿದ್ದಂಥ ಆ ಲಕ್ಷಾಂತರ ಜನರನ್ನು ದೇವರು ಮೋಶೆ ಮುಖಾಂತರ ಅವರನ್ನೆಲ್ಲರನ್ನೂ ನಡೆಸಿ ಕೆಂಪು ಸಮುದ್ರ ಹತ್ತಿರ ಬಂದಾಗ ದೇವರು ಸಮುದ್ರವನ್ನು 2 ಭಾಗಗಳನ್ನಾಗಿ ಮಾಡಿಸಿ ಅವರನ್ನೆಲ್ಲರನ್ನೂ ಒಣ ನೆಲದ ಮೇಲೆ ನಡೆಸಿ ಆತನು ವಾಗ್ದಾನ ದೇಶದ ಕಡೆ ನಡೆಸ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಅದ್ಭುತ ಕಾರ್ಯಗಳನ್ನು ಎಷ್ಟು ಮಾಡಿದರೂ ಕೂಡ ಅರಣ್ಯದಲ್ಲಿ 40 ವರ್ಷ ಇಸ್ರಾಯೇಲ್ ಜನರಿಗೆ ಅವರಿಗೆ ಬೇಕಾದಷ್ಟು ಆಹಾರವನ್ನು ಕೊಟ್ಟು ಎಲ್ಲ ಕೊಟ್ಟು ಅವರನ್ನು ಸಂರಕ್ಷಿಸುತ್ತಾ ಬರ್ತಿದ್ದರೂ ಕೂಡ ಈ ಇಸ್ರಾಯೇಲ್ ಜನರು ದೇವರ ಮೇಲೆ, ದೇವರ ಆರಿಸಿಕೊಂಡಂಥ ನಾಯಕನಾಗಿರುವಂಥ ಮೋಶೆ ಮೇಲೆ ಅವರೆಲ್ಲ ತಿರುಗಿ ಬೀಳ್ತಾರೆ. ನನ್ನ ಆತ್ಮೀಯ ಸ್ನೇಹಿತರೆ ನೋಡಿ, ದೇವರಿಗೆ ವಿರೋಧವಾಗಿ ನಡ್ಕೊಂಡು ಇಸ್ರಾಯೇಲ್ ಜನರ ಐಗುಪ್ತ ದೇಶದಲ್ಲಿ ನಾವೆಲ್ಲ ಬಾನಿಸತ್ವರಾಗಿ ನಮ್ಮ ಜೀವಿತಗಳೆಲ್ಲ ಬಾನಿಸತ್ವದಲ್ಲಿ ನಾವು ಇದ್ದಂಥ ನಮ್ಮನ್ನು ದೇವರು ಮೋಶೆ ಮುಖಾಂತರ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ ಅಲ್ಲ ಅಂಥೇಳಿ ತಿಳ್ಕೊಳ್ಳಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ಕೆಂಪು ಸಮುದ್ರ 2 ಭಾಗ ಮಾಡಿ ಒಣ ನೆಲದ ಮೇಲೆ ಅವರನ್ನೆಲ್ಲರನ್ನು ನಡೆಸ್ಕೊಂಡು ಬಂದಂಥ ದೇವರು ಈ ಇಸ್ರಾಯೇಲ್ ದೇವರನ್ನು ಮರೆತು ಬಿಡ್ತಾರೆ. ನನ್ನ ಆತ್ಮೀಯ ಸ್ನೇಹಿತರೆ, ಈ ಜನರು ಕೃತಜ್ಞತೆ ಇಲ್ಲದ ಜನರು. ದೇವರು ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ನಮ್ಮನ್ನು ಗುಲಾಮಗಿರಿಯಲ್ಲಿದ್ದಂಥ ನಮ್ಮನ್ನು ದೇವರು ಬಿಡಿಸಿ ನಮ್ಮನ್ನು ಎಷ್ಟು ಪ್ರೀತಿಸ್ತಿದ್ದಾನೆ ಅಂತೇಳಿ ಇದೆಲ್ಲ ತಿಳ್ಕೊಳ್ಳದೆ ಅರಣ್ಯದಲ್ಲಿ ಬಂದು ದೇವರ ಮೇಲೆ ಗುಣಗುಡುತ್ತಾ ದೇವರ ಸೇವಕರ ಮೇಲೆ ಗುಣಗುಡುತ್ತಾರೆ. ನನ್ನ ಆತ್ಮೀಯ ಸ್ನೇಹಿತರೆ, ಆದರೆ ದೇವರು ಭಯಂಕರವುಳ್ಳಂಥ ದೇವರು. ಆತನು ಎಷ್ಟು ಕರುಣಾಮಯಿಯಾಗಿದ್ದಾನೋ, ಎಷ್ಟು ಕರುಣಸಾಗರನಾಗಿದ್ದಾನೋ ಅಷ್ಟೇ ರೋಷವುಳ್ಳ ದೇವರಾಗಿದ್ದಾನೆ. ಈ ಜನರೆಲ್ಲ ಬಂದು ದೇವರ ಮೇಲೆ ತಿರುಗಿ ಬಿದ್ದಾಗ ಮೋಶೆ ಹೇಳ್ತಾನೆ, ನಿಮ್ಮನ್ನು ದೇವರು ಇಷ್ಟು ಅದ್ಭುತ ರೀತಿಯಾಗಿ ನೀವು ಬಾನಿಸತ್ವದಲ್ಲಿದ್ದಾಗ ನಿಮ್ಮನ್ನು ಬಿಡಿಸ್ಕೊಂಡು ಬಂದು ಈ ರೀತಿ ನಿಮ್ಮನ್ನು ಅದ್ಭುತವಾಗಿ ನಡೆಸಿದರೂ ಕೂಡ ನೀವು ಈ ರೀತಿ ಮಾಡ್ತಿದ್ದಾರೆ ಅಂದಾಗ ಅವರು ಕೇಳಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ಅವರ ಜೀವವುಳ್ಳ ದೇವರನ್ನು ಬಿಟ್ಟು ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುತ್ತಾ, ಅಶುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ, ಅಪವಿತ್ರವಾದ ಕಾರ್ಯಗಳನ್ನು ಮಾಡುತ್ತಾ ದೇವರ ಸೇವಕನ ಮೇಲೆ ತಿರುಗಿ ಬೀಳ್ತಾರೆ. ನನ್ನ ಆತ್ಮೀಯ ಸ್ನೇಹಿತರೆ ನೋಡಿ, ದೇವರು ಎಲ್ಲಿವರೆಗೆ ನೀನು ದೇವರಿಗೆ ವಿಧೇಯನಾಗಿ ಇರ್ತೀಯೋ, ದೇವರಿಗೆ ನಿನ್ನನ್ನು ನೀ ತಗ್ಗಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಇರುತ್ತೀಯೋ, ದೇವರು ನಿನ್ನ ಸಂಗಡ ಇರುತ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಈ ಇಸ್ರಾಯೇಲ್ ಜನರೆಲ್ಲರೂ ದೇವರ ಮೇಲೆ ತಿರುಗಿ ಬಿದ್ದು ದೇವರ ಸೇವಕರ ಮೇಲೆ ತಿರುಗಿ ಬಿದ್ದಾಗ ದೇವರ ಮಹಿಮೆ ಅವರನ್ನು ಬಿಟ್ಟು ಹೋಗುತ್ತೆ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರ ಮಹಿಮೆ ನಿನ್ನನ್ನು ಬಿಟ್ಟು ಹೋದಾಗ ಕತ್ತಲೆಯಲ್ಲಿ ಸಂಚಾರ ತಿರುಗುತ್ತೀಯ, ಎಲ್ಲಿ ಹೋಗುತ್ತೆ ನಿನಗೆ ಗೊತ್ತಾಗಲ್ಲ, ಏನು ಮಾಡ್ತೀಯೋ ನಿನಗೆ ಗೊತ್ತಾಗಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರ ನಿನ್ನ ಸಂಗಡವಿದ್ದಾಗ ನಿನ್ನ ಜೀವಿತ ಆಶೀರ್ವಾದವಾಗಿರುತ್ತೆ. ಇಸ್ರಾಯೇಲ್ ಜನರೆಲ್ಲ ದೇವರ ಮೇಲೆ ತಿರುಗಿ ಬಿದ್ದು ದೇವರ ಸೇವಕರ ಮೇಲೆ ತಿರುಗಿ ಬಿದ್ದು ಅಪವಿತ್ರವಾದ ಕೆಲಸಗಳನ್ನು ಮಾಡುತ್ತಾ ತಮ್ಮ ಜೀವಿತಗಳೆಲ್ಲ ಅರಣ್ಯದಲ್ಲೇ ನಾಶವಾಗುತ್ತಾರೆ. ನನ್ನ ಆತ್ಮೀಯ ಸ್ನೇಹಿತರೆ, ಆ ರೀತಿಯಾಗಿ ನಮ್ಮ ಮುಂಜಾನೆ ವೇಳೆಯಲ್ಲಿ ದೇವರಂತ ಕೊಟ್ಟಂಥ ಕೃಪೆ, ಈ ದಿನ ನಾವು ಈ ರೀತಿ ಇದ್ದೀವಿ ಅಂದರೆ ಕೇವಲ ದೇವರ ಕೃಪೆ. ಕತ್ತೆಗಳ ಹಿಂದೆ ಹೋಗುತ್ತಿದ್ದಂಥ ಸೌಲನನ್ನು ದೇವರು ರಾಜನನ್ನಾಗಿ ಮಾಡುತ್ತಾನೆ. ಇಸ್ರಾಯೇಲ್ ಜನರ ಮೇಲೆ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಸೌಲನನ್ನು ಇಸ್ರಾಯೇಲ್ ಜನರ ಮೇಲೆ ರಾಜನನ್ನಾಗಿ ಮಾಡಿ ಅಭಿಷೇಕ ಮಾಡಿ ಇಸ್ರಾಯೇಲ್ ಜನರ ಮೇಲೆ ರಾಜನಾದ ಮೇಲೆ ಕತ್ತೆಗಳ ಹಿಂದೆ ತಿರುಗಾಡುತ್ತಿದ್ದಂಥ ಸೌಲನನ್ನು ರಾಜನನ್ನಾಗಿ ಮಾಡಿದ ಮೇಲೆ ಗರ್ವಿಷ್ಠನಾಗಿ, ಅಹಂಕಾರನಾಗಿ, ದೇವರಿಗೆ ವಿರುದ್ಧವಾಗಿ ತಿರುಗಿ ದೇವರಿಗೆ ಅಸೂಯದ, ಆತನಿಗೆ ಇಷ್ಟವಾದ ಕಾರ್ಯಕ್ರಮವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಳ್ತಾನೆ. ದೇವರನ್ನು ಮಹಿಮೆಯನ್ನು ಕಳೆದುಕೊಂಡು ತನ್ನನ್ನು ಅಭಿಷೇಕ ಮಾಡಿದಂಥ ಪ್ರವಕ್ತನಾಗಿರುವಂಥ ಸಾಮಿಲ್ ಹತ್ರ ಬಂದು ಕೇಳ್ತಾನೆ, ಅಯ್ಯೋ ಪ್ರವಾದಿಯೇ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರು ನನಗೆ ಉತ್ತರ ಕೊಡ್ತಾ ಇಲ್ಲ, ನನಗೆ ಎಲ್ಲ ಕಡೆ ಶತ್ರುಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ, ನಾನು ಎಲ್ಲಿ ಹೋದರೂ ನನಗೆ ನೆಮ್ಮದಿ ಇಲ್ಲ, ನಾನು ಏನು ಮಾಡಿಲ್ಲ ಅಂತ ಹೇಳಿದಾಗ
ಪ್ರವಾದಿಯಾದಂಥ ಸಮಯ ಹೇಳ್ತಾನೆ, ದೇವರೇ ನಿನ್ನನ್ನು ಬಿಟ್ಟು ಹೋದ ಮೇಲೆ ನನ್ನಲ್ಲಿ ಯಾಕೆ ನೀನು ಬಂದಿದ್ದೀಯಾ? ದೇವರ ನಿನ್ನ ರಾಜ್ಯವನ್ನು ತೆಗೆದು ನಿನಗಿಂತ ಉತ್ತಮವಾಗಿರುವಂಥ ದಾವೀದನಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ದೇವರ ನಿನ್ನನ್ನು ಬಿಟ್ಟು ಹೋದ ಮೇಲೆ ನಿನ್ನೆಷ್ಟು ಆಸ್ತಿ ಅಂತಸ್ತು ಇದ್ರೆ ತೊಗೊಂಡು ಏನು ಮಾಡ್ತೀಯ? ಎಷ್ಟು ಕೋಟಿಗಟ್ಟಲೆ ಆಸ್ತಿ ಇದ್ರೆ ತೊಗೊಂಡು ಏನು ಮಾಡ್ತೀಯ? ದೇವರೇ ನಿನ್ನ ಸಂಗಡ ಇಲ್ಲ ಅಂದಮೇಲೆ ನಿನ್ನ ಜೀವಿತವೆಲ್ಲ ಕತ್ತಲು ಆವರಿಸ್ಕೊಳ್ತೀಯ. ನನ್ನ ಆತ್ಮೀಯ ಸ್ನೇಹಿತರೆ, ಈ ಮುಂಜಾನೆ ವೇಳೆಯಲ್ಲಿ ದೇವರ ನಮ್ಮ ಸಂಗಡ ಇರಬೇಕು. ಆತನ ಮಹಿಮೆ ನಮ್ಮನ್ನು ಆವರಿಸ್ಕೊಳ್ಬೇಕು. ಯಾವಾಗಲೂ ಆತನಿಗೆ ನಾವು ಒಳಪಟ್ಟು ನಡೆಯುವಂತೆ ನಾವು ಜೀವಿಸಿದಾಗ ದೇವರ ನಮ್ಮ ಸಂಗಡವಿರ್ತಾನೆ. ಆಮೇನ್. ಥ್ಯಾಂಕ್ ಯು.